ನನ್ನನ್ನು ನೋಡಿ ಕಲಿಬೇಕು. ಯಾಕೆ ಹೇಳಿ, ನಾ ಎನ್ನುವುದಾಗಿ ಹೇಳ್ದ. ಇವು ಯಾರು? ಅದು ಮೊದಲು ಅವನೇ ಹೇಳ್ಕೊಳ್ತಿದ್ದಾನೆ. ಆಗಲಿ ಸ್ವಾಮಿ, ಜೀವನದಲ್ಲಿ ಮುಂದೆ ಬರಬೇಕಾ? ಯಾರಾದ್ರೂ ಒಂದೊಂದು ಸಂದರ್ಭದಲ್ಲಿ ವಸ್ತ್ರಾಪರಣ ಮಾಡುವಂತಹ ಸಂದರ್ಭ. ಒಂದು ಆ ದಿನ ನಾನು ಸೀರೆ ಸೆರಗನ್ನ ಎಳೆದ ಕಾರಣ ಇಂದು ನಾನು ಉಟ್ಕೊಂಡೆ. ಈಗ ಅಣ್ಣನ ಹತ್ರ ಏನಂತ ಹೇಳಿ ಬಂದಿದ್ದೀರಿ ನೀವು? ಟಿವಿಯಲ್ಲಿ ನೋಡ್ಬೇಕು ಅನ್ನೋದಾಗಿ. ನಿಮ್ಮ ಟಿವಿ ಏನೋ ಈಗ ಅಣ್ಣನಿಗೆ ಮುಖ ತೋರಿಸಬೇಕಲ್ಲ. ಹೌದಲ್ಲ? ಹೌದು. ಆದರೆ ಈಗ ಯಾರು ನೋಡಿಲ್ವಲ್ಲ. ಇಲ್ಲಪ್ಪ. ಹಾಗೆ ಅತಿರಥರು ಚದುರಥರು ಎಲ್ಲರೂ ದಿಕ್ಕು ದೆಸೆಯದೆ ಓಡ್ತಾ ಇದ್ದಾರೆ. ಹೀಗೆ ಮುಂದುವರಿದ್ಬಿಟ್ಟದ್ದು ಹೌದಂತಾದ್ರೆ ನಮ್ಮ ಪಾಲಿಗೆ ಸೋಲು ಕಟ್ಟಿಟ್ಟ ವೃತ್ತಿ ಆಯದಿಂದ ಆಗದಿದ್ದನ್ನು ಉಪಾಯದಿಂದ ಮಾಡಿ ಗೆಲ್ಲಬೇಕಂತೆ. ಹಾಗಾಗಿ ಉಪಾಯ ಮಾಡಿದ್ದೇನೆ ನಾನು. ಅಭಿಮನ್ಯುವಿನ ಜೊತೆಯಲ್ಲಿ ಮುಖಾಮುಖಿಯಾಗಿ ನಾವು ಹೋರಾಟ ಮಾಡ್ತಾ ಇರ್ತೇವೆ. ನೀನು ಮಾತ್ರ ಮುಂದೆ ಬರಬಾರದು, ಹಿಂದೆ ಬೇಕು. ಅವರ ಕಣ್ಣಿಗೆ ನೀನು ಕಾಣಿಸ್ಕೊಳ್ಬಾರದು. ನಮಗೆ ನಾನು ಇದ್ದೀಯ ನಮ್ಗೆ ಗೊತ್ತಿರ್ತದೆ. ಆವಾಗ ನಾವು ಯುದ್ಧ ಮಾಡುವಾಗ ಅವ ಹೀಗೆ ಬಿಲ್ಲು ಹಿಡಿದಿರ್ತಾನಲ್ಲ, ಹಿಂಬದಿಯಿಂದ ಆತನ ಬಿಲ್ಲನ್ನು ಮುಕ್ಕಡಿಲೇಬೇಕು. ನೀನು ಏನು ಗುರುಗಳೇ? ಯಾಕೆ ನೀವು ಗುರುಗಳು ಇಂಥ ಹೀನ ಕೃತ್ಯಕ್ಕೆ ನೀವು ಗುರುಗಳು ಇಂಥ ಹೀನ ಕೃತ್ಯಕ್ಕೆ ಸತ್ಯ ಧರ್ಮದ ಬಗ್ಗೆ ನಮಗೆ ಪಾಠವನ್ನು ಮಾಡಿಸುವುದು ತಾವಿದ್ದೀರಿ. ನಿಜ ಅಂತ ನೀನು ಧರ್ಮಕ್ಷೇತ್ರವಂತ ಈ ಕುರುಕ್ಷೇತ್ರದಲ್ಲಿ ಅಧರ್ಮದ ಯುದ್ಧವನ್ನು ಮಾಡಬೇಕೆಂದು ಆಡ್ತಾ ಇದ್ದೀರಿ. ಗುರುಗಳಾದಂತ ನೀವು ಭಗವದ್ಗೀತೆ ಕೇಳಿದಾಗ ಈಗ ಧರ್ಮ ಪ್ರಜ್ಞೆ ಕಾಡ್ತಿದೆ ಅಲ್ವಾ? ಒಂದು ಪಾಂಡವರು ಅರಗಿನಾಲಯದಲ್ಲಿ ಸುಡಬೇಕೆಂದು ತೋರುವಾಗ ನಿನಗೆ ಧರ್ಮ ಪ್ರಜ್ಞೆ ಕಾಡಲಿಲ್ಲ. ದ್ರೌಪದಿಯ ವಸ್ತ್ರಾಪಹರಣ ಮಾಡಲಿಕ್ಕೆ ಪ್ರಚೋದನೆ ಮಾಡುವುದಿಲ್ಲ. ನೀನು ಒಬ್ಬ ಪ್ರಧಾನ ಅಲ್ಲಿ ನಿನಗೆ ಧರ್ಮ ಪ್ರಜ್ಞೆ ಕಾಡಲಿಲ್ಲ. ಪೂಜಾರಿಯಾದ ಧರ್ಮ ಪ್ರಜ್ಞೆ ಕಾಡಲಿಲ್ಲ. ನಿನಗೆ ಈಗ ಧರ್ಮ ಪ್ರಜ್ಞೆ ಕಾಡ್ತದೆ ಅಲ್ವಾ? ಇಲ್ಲ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ ನಮಗಾಗಿ ಅಲ್ಲ, ಒಡೆಯನಿಗಾಗಿ. ಧರ್ಮದ ಹಿಂದೆ ಆಪತ್ತರ್ಮ ಅಂತ ಬಂದಿರ್ತದೆ, ಅದನ್ನು ಅನುಸರಿಸಲೇಬೇಕು. ಯಾರಿಗಾಗಿ? ಅನ್ನದಾತನಾದ ಸುಯೋಧನಿಗಾಗಿ. ಹಾಗಾಗಿ ನನಗಾಗಿ ನಿನಗಾಗಿ ಅಲ್ಲ, ಅವನಿಗಾಗಿ ಮಾಡಬೇಕು. ಗುರುವಾಗಿ ಹೇಳ್ತಾ ಇದ್ದೇನೆ, ಮಾಡತಕ್ಕದ್ದು ನೀನು.